ಹಾಯ್ ನಮಸ್ಕಾರ, ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಮೇ 29ರ ಕರೆಂಟ್ ಅಫೇರ್ಸ್ ವಿಡಿಯೋ. ಇದರಲ್ಲಿ ಅಷ್ಟೇನದಾಗಿ ಇಂಪಾರ್ಟೆಂಟ್ ಆದ ಟಾಪಿಕ್ಗಳಿಲ್ಲ. ಒಂದಿಷ್ಟು ಟಾಪಿಕ್ಗಳು ಆದ್ರೂ ನಿಮಗೆ ಇಂಪಾರ್ಟೆಂಟ್ ಆಗ್ಬೋದು. ನೋಡ್ತಾ ಹೋಗೋಣ ಬನ್ನಿ. ಮೊದಲ ಟಾಪಿಕ್ ಕಡೆ ಹೋಗೋದಾದ್ರೆ ವಿದ್ಯಾರ್ಥಿ ಕೊರತೆ. 458 ಕೋರ್ಸ್ ರದ್ದು. ಕಲಾ ವಿಭಾಗದ ಕೆಲವು ಕೋರ್ಸ್ಗಳಿಗೆ ಬೇಡಿಕೆ ಕುಸಿತ. ಆರ್ಥಿಕ ಹೊರೆ ತಗ್ಗಿಸಲು ಕಾಲೇಜು ಶಿಕ್ಷಣ ಇಲಾಖೆ ಕ್ರಮ. ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಕೊರತೆಯ ಕಾರಣ ಸುಮಾರು 458 ಕೋರ್ಸ್ಗಳನ್ನು ಕಾಲೇಜು ಶಿಕ್ಷಣ ಇಲಾಖೆ ರದ್ದು ಮಾಡಿದೆ. ರಾಜಕೀಯ ವಿಜ್ಞಾನ, ಅರ್ಥಶಾಸ್ತ್ರ, ಐಚ್ಛಿಕ ಕನ್ನಡ, ಸಮಾಜಶಾಸ್ತ್ರ ಸೇರಿದಂತೆ ಹಲವು ಕೋರ್ಸ್ಗಳ ಸಂಯೋಜನೆಗಳಿಗೆ ಬೇಡಿಕೆ ಕುಸಿದಿದೆ. ಮೂರನೇ ಹಂತದ ನಗರಗಳಲ್ಲಿ ಕಂಪ್ಯೂಟರ್ ಸೈನ್ಸ್ಗೂ ಬೇಡಿಕೆ ಕಡಿಮೆಯಾಗಿದೆ. 2025-26ನೇ ಶೈಕ್ಷಣಿಕ ವರ್ಷದಲ್ಲಿ 1091 ಕೋರ್ಸ್ಗಳ ಸಂಯೋಜನೆಗಳಿಗೆ ವಿದ್ಯಾರ್ಥಿಗಳು ಪ್ರವೇಶವನ್ನೇ ಪಡೆದಿರಲಿಲ್ಲ. 190 ಸಂಯೋಜನೆಗಳಿಗೆ ಅತ್ಯಂತ ಕಡಿಮೆ ದಾಖಲಾತಿ ಇತ್ತು. ರಸಾಯನ ವಿಜ್ಞಾನ, ಕಂಪ್ಯೂಟರ್ ಸೈನ್ಸ್, ಭೌತವಿಜ್ಞಾನ ಮತ್ತು ಗಣಿತದಂತಹ ಕೋರ್ಸ್ಗಳಿಗೂ ಕೆಲವು ಕಾಲೇಜುಗಳಲ್ಲಿ ದಾಖಲಾತಿ ಇಲ್ಲ. ಇದು ಸ್ವಲ್ಪ ನೋಡಿಟ್ಕೊಳ್ಬೇಕಾಗ್ಬೋದು. ಎಷ್ಟು ಕೋರ್ಸ್ಗಳನ್ನ ರದ್ದು ಮಾಡಿದ್ದಾರೆ, 458. ಇದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆದ ವಿಷಯನೇ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾರೆ, ಸಹಕಾರದ ಮೂಲಕ ಜಲ ವಿವಾದ ಪರಿಹರಿಸಿಕೊಳ್ಳಿ. ಪರಸ್ಪರ ಸಹಕಾರ, ಸಕಾಲಿನ ಅನುಮತಿ ಮತ್ತು ತಂತ್ರಜ್ಞಾನ ಆಧಾರಿತ ಮೇಲ್ವಿಚಾರಣೆಯ ಮೂಲಕ ರಾಜ್ಯಗಳು ತಮ್ಮ ನಡುವಿನ ಜಲ ವಿವಾದವನ್ನು ಬಗೆಹರಿಸಿಕೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿದರು. ಕೆನ್ ಬೆಟ್ಟ ಯೋಜನೆಯು ಇತರ ರಾಜ್ಯಗಳಿಗೆ ಮಾದರಿಯಾಗಬೇಕು ಎಂದು ಅವರು ಹೇಳಿದರು. ಏನು ಕೆನ್ ಬೆಟ್ಟ ಯೋಜನೆಯ ಇಲ್ಲಿ ಒಂದಿಷ್ಟು ಮಾತುಕತೆಗಳು ನಡೀತಾ ಇದ್ವು, ವಿವಾದ ನಡೀತಾ ಇತ್ತು. ಅದರ ಮೂಲ ಪರಿಹಾರದಿಂದಾಗಿ ಬೇರೆ ಅದರ ಪರಿಹಾರ ಅದು ಹೇಗೆ ಪರಿಹಾರಗೊಂಡಿತ್ತು ಅನ್ನೋದನ್ನ ಬೇರೆ ರಾಜ್ಯಗಳು ಬೇರೆ ವಿವಾದಗಳಲ್ಲಿ ಸ್ವಲ್ಪ ಆಗಿ ಅದರಿಂದ ಮಾದರಿಯಾಗಬೇಕು ಅನ್ನೋದನ್ನ ಸ್ವಲ್ಪ ನೀಡಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಿಷ್ಟು ಸಲಹೆಗಳನ್ನ ನೀಡಿದ್ದಾರೆ, ನೋಡ್ತಾ ಹೋಗಿ. ಹೋರ್ಮುಜ್ ಜಲಸಂಧಿ ಪ್ರಾಧಿಕಾರ ಮೇಲೆ ಅಮೆರಿಕ ನಿರ್ಬಂಧ. ಹೋರ್ಮುಜ್ ಜಲಸಂಧಿ ಮೂಲಕ ಸಾಗುವ ಹಡಗುಗಳಿಂದ ಶುಲ್ಕ ಸಂಗ್ರಹಿಸುತ್ತಿರುವ ಇರಾನ್ನ ಪರ್ಷಿಯನ್ ಕೊಲ್ಲಿ ಜಲಸಂಧಿ ಪ್ರಾಧಿಕಾರದ ಮೇಲೆ ನಿರ್ಬಂಧ ಹೇರಿದ್ದಾಗಿ ಅಮೆರಿಕದ ಹಣಕಾಸು ಇಲಾಖೆ ಘೋಷಿಸಿದೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ನೋಡಿಟ್ಕೊಳ್ಳಿ ಬೇಕಾಗಬಹುದು. ಹಾಗೆ ನೆಕ್ಸ್ಟ್ ಟಾಪಿಕ್ ಹೋಗೋದಾದ್ರೆ ಬಕ್ರೀದ್ ಬಲಿ, ಟ್ರಂಪ್ ಎಮ್ಮೆ ರಕ್ಷಣೆ. ಬಾಂಗ್ಲಾದೇಶ ಬಕ್ರೀದ್ ಹಬ್ಬದಂದು ಬಲಿಗೆ ಸಿದ್ಧವಾಗಿದ್ದ ಡೊನಾಲ್ಡ್ ಟ್ರಂಪ್ ಹೆಸರಿನ ಅಲ್ಲಿನ ಒಂದು ಎಮ್ಮೆಯನ್ನು ರಕ್ಷಿಸಿ ಅಧಿಕಾರಿಗಳು ರಾಜಧಾನಿಯಲ್ಲಿರುವ ಮೃಗಾಲಯಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಇದೇನು ಇಂಪಾರ್ಟೆಂಟ್ ಅಂತ ಹಾಕಿಲ್ಲ, ಆದ್ರೂ ಸ್ವಲ್ಪ ಬನ್ನಿಯಾಗಿತ್ತು ನೋಡ್ರಿ ಅಂತ ಹಾಕಿದ್ದೀನಿ. ಟ್ರಂಪ್, ಆ ಎಮ್ಮೆ ಹೆಸರು ಬಂದ್ಬಿಟ್ಟು ಡೊನಾಲ್ಡ್ ಟ್ರಂಪ್. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾರೆ, ತುರ್ತು ಚಿಕಿತ್ಸೆ ಬದುಕುವ ಹಕ್ಕಿನ ಅವಿಭಾಜ್ಯ ಅಂಗ. ಅಪಘಾತವೂ ಸೇರಿ ತುರ್ತು ಸಂದರ್ಭಗಳಲ್ಲಿ ವೈದ್ಯಕೀಯ ನೆರವು ಸಿಗಬೇಕು. ಇದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಇದು ಸಂವಿಧಾನದ 21ನೇ ವಿಧಿಯಲ್ಲಿ ಹೇಳಿರುವ ಬದುಕುವ ಹಕ್ಕಿನ ಅವಿಭಾಜ್ಯ ಭಾಗವೂ ಆಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ತುರ್ತು ಸಂದರ್ಭದಲ್ಲಿ ಚಿಕಿತ್ಸೆ ಸಿಗುವುದು ಒಂದು ಬದುಕುವ ಹಕ್ಕಿನ ಅವಿಭಾಜ್ಯ ಅಂಗ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಅದ್ರ ಬಗ್ಗೆ ಒಂದಿಷ್ಟು ನಿರ್ದೇಶನಗಳನ್ನ ನೀಡಿದ್ದಾರೆ. ಮತ್ತೆ ಯಾಕಾಗಿ ಈ ವಿಚಾರವನ್ನ ತಿಳಿಸಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಬೇಕಾಗಬಹುದು. ಅಪಘಾತವೂ ಸೇರಿ ತುರ್ತು ಸಂದರ್ಭಗಳಲ್ಲಿ ವೈದ್ಯಕೀಯ ನೆರವು ನೀಡುವುದಕ್ಕಾಗಿ ಸಹಾಯವಾಣಿ 112 3 ತಿಂಗಳ ಒಳಗಾಗಿ ಕಾರ್ಯಾಚರಣೆ ಆರಂಭಿಸಬೇಕು. ಕುಂದುಕೊರತೆಗಳ ಪರಿಹಾರಕ್ಕೆ ವ್ಯವಸ್ಥೆಯೊಂದನ್ನು ಸಹ ಸ್ಥಾಪಿಸುವಂತೆ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಏನೇನು ನಿರ್ದೇಶನಗಳನ್ನ ನೀಡಿದೆ ಅನ್ನೋದನ್ನ ಸ್ವಲ್ಪ ನೋಡ್ಕೊಳ್ಳಿ. ನೋಂದಾಯಿತ ಆಂಬ್ಯುಲೆನ್ಸ್ಗಳು, ಸರ್ಕಾರಿ ಮತ್ತು ಖಾಸಗಿ GPS ಹಾಗೂ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ VLTD ಅಳವಡಿಸಬೇಕು. ನೈಜ ಸಮಯದಲ್ಲಿ ಸ್ಪಂದಿಸಲು ಸಾಧ್ಯವಾಗುವಂತೆ ಈ ಸಾಧನಗಳನ್ನು ಸಹಾಯವಾಣಿ 112 ಸಂಯೋಜನೆಗೊಳಿಸಿರಬೇಕು. ಅಪಘಾತ ರಿಜಿಸ್ಟ್ರಿ, ಟ್ರಾಮಾ ರಿಜಿಸ್ಟ್ರಿ ನಿರ್ವಹಣೆ ಮಾಡಬೇಕು. ಇದಕ್ಕಾಗಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 8 ವಾರಗಳ ಒಳಗಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಬೇಕು. ಸಹಾಯವಾಣಿ 112 ಕುರಿತು ಬಹುಭಾಷೆಗಳಲ್ಲಿ ಸಮೂಹ ಮಾಧ್ಯಮಗಳ ಮೂಲಕ ಪ್ರಚಾರ ನಡೆಸಬೇಕು. ಗಾಯಾಳುಗಳಿಗೆ ನೆರವು ನೀಡಲು ಧಾವಿಸುವವರಿಗೆ ಮೋಟಾರ್ ವಾಹನಗಳ ಕಾಯ್ದೆ ಸೆಕ್ಷನ್ 134A ಅಡಿ ರಕ್ಷಣೆ ಒದಗಿಸಬೇಕು. ಅಪಘಾತಕ್ಕೆ ಒಳಗಾದವರಿಗೆ ನಗದು ರಹಿತ ಚಿಕಿತ್ಸೆ ಯೋಜನೆ PM ರಾಹತ್ ಅಡಿ ವೈದ್ಯಕೀಯ ನೆರವು ನೀಡಲು ಕ್ರಮ ಕೈಗೊಳ್ಳಬೇಕು. ಇದಿಷ್ಟು ನಿರ್ದೇಶನಗಳನ್ನ
ಸುಪ್ರೀಂ ಕೋರ್ಟ್ ನೀಡಿದೆ. ಇದಿಷ್ಟು ಇಂಪಾರ್ಟೆಂಟ್ ಆಗ್ಬೋದು, ನೋಡಿಟ್ಕೊಳ್ಳಿ ಬೇಕಾಗ್ಬೋದು. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಗಳಾಗಿದ್ದು, ಹಾಗೆ ಈ ಮಂತ್ ಎಂಡ್ ನಲ್ಲಿ ಒಂದಿಷ್ಟು ಟಾಪ್ ಕ್ವಶನ್ ಗಳನ್ನ ನಾನು ಕಮ್ಯುನಿಟಿ ಪೋಸ್ಟ್ ನಲ್ಲಿ ಪೋಸ್ಟ್ ಮಾಡ್ತೇನೆ. ಅದಕ್ಕೆ ನೀವು ಸರಿಯಾದ ಆನ್ಸರ್ ಅನ್ನ ಅಲ್ಲಿ ನೀಡಿ. ಇದೊಂದು ನಿಮ್ಗೆ ಹೊಸದೊಂದು ಪ್ರಯತ್ನ. ಇದರಿಂದ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಆದಷ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.